ಮತ್ತೊಂದು ಆ್ಯಂಗಲಿಂದ ನೋಡಿದರೆ ಇದನ್ನು ರಾಜಕೀಯ ಪಟ್ಟು ಅಂತ ಕರೀತಾರೆ. ನೀವೇನೆಲ್ಲ ದಾಳಗಳನ್ನು ಉಳಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರೋ ಅವರು ಕೂಡ ರಾಜಕೀಯ ಪಟ್ಟು. ಅಂದರೆ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಹೇಳಿದಾಗೆ ರಾಜಕೀಯದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು. ಒಟ್ಟಾರೆಯಾಗಿ ಕಾನೂನಾತ್ಮಕವಾಗಿರಬೇಕು. ಕಾನೂನಲ್ಲಿ ಅವಕಾಶ ಇದೆ. ಒಂದು ಪಟ್ಟನ್ನು ಹಾಕಿದ್ದಾರೆ, CBI ಬಂದು ನಮ್ಮನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡುವ ಹಾಗಿಲ್ಲ ಅಂಥೇಳಿ ಅದನ್ನು ಪಟ್ಟು ಅಂತ ಯಾಕೆ ಕರಿಬಾರ್ದು? ನೀವು ಪಟ್ಟು ಅಂತ ಹೇಳ್ತಿರೋ ಹೆದರಿಕೆ ಅಂತ ಹೇಳ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದೀನಿ. ಆದರೆ ಹೆದರಿರೋದಂತೂ ಸತ್ಯ. ಈಗ ಸಂಪನ್ನ ಯಾರಿಗೂ ಹೆದರಲ್ಲ, ಕಳ್ಳ ಮಾತ್ರ ಹೆದರೋದು. ಪೊಲೀಸರು ಬಂದರೆ ಕಳ್ಳ ತಲೆ ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ, ಪೊಲೀಸರು ದೂರದಿಂದ ನೋಡ್ತಿದ್ದಂಗೆ ಅವನು ಎಲ್ಲಿ ಓಡೋಗೋದು ಅಂತ ನೋಡ್ತಾನೆ. ಹಾಗೆಯೇ CBI ಅಂದ ತಕ್ಷಣವೇ ಭ್ರಷ್ಟಾಚಾರಿಗಳು ಭಯ ಬೀಳಬೇಕು. ಕಾಂಗ್ರೆಸ್ ಭ್ರಷ್ಟಾಚಾರ ನಡೆಸಿದೆ, ಹಾಗಾಗಿ ಭಯ ಬಿದ್ದಿದ್ದಾರೆ. ಹಾಗಿದ್ರೆ ಭಯ ಬಿದ್ದರೆ ಸಾಕ, ರಾಜೀನಾಮೆ ಕೊಡೋದು ಬೇಡವಾ? ರಾಜೀನಾಮೆ ಇವತ್ತಿಲ್ಲ ನಾಳೆ ಕೊಡಲೇಬೇಕಾಗತ್ತೆ. ಕಳ್ಳನ ಹೆಂಡತಿ ಡ್ಯಾಶ್ 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 ಅಂತ ಗಾದೆ ಮಾತಿದೆ, ಮರ್ತಿಲ್ಲ ತಾನೆ? ಯಾರು ಮರೆಯೋಕ್ಕಾಗಲ್ಲ. ಇವತ್ತಿಲ್ಲ ನಾಳೆ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕಾನೂನು ಆ ಸಂದರ್ಭ ಸನ್ನಿವೇಶ ಬೇರೆ ಇರುತ್ತಲ್ಲ. ಈಗ ರಾಜಕೀಯದಲ್ಲಿ ಹೇಗೆ ಅಂತಂದರೆ 1 ವಾರದ ಕಾಲಾವಕಾಶ ಸಿಕ್ಕಿದ್ರೆ ಸಾಕು ಅಂತ. ನಿನ್ನೆ ವಿಚಾರಕ್ಕೇ ಬರ್ತೇನೆ. ಲೋಕಾಯುಕ್ತದಲ್ಲಿ FIR ಆಗಲಿಲ್ಲ, ಆದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ವಿಭಾಗೀಯ ಪೀಠಕ್ಕೆ ಹೋಗೋದಕ್ಕೆ ಅವಕಾಶ ಟೈಮ್ ಸಿಕ್ತು ಅಂತ. ಆ 1 ನಿಮಿಷ 1 ಗಳಿಗೆ ಕೂಡ ರಾಜಕಾರಣದಲ್ಲಿ ಭಾಳ ಮಹತ್ವದ್ದಾಗಿರುತ್ತೆ. ನೀವು ಕಾಯ್ತಾ ಕೂತಿರ್ತೀರಿ. ಅದು ನೀವು ಹೇಳಿದಾಗ ನಾನು ಹೇಳಬಾರ್ದು, JH ಪಟೇಲ್ ಒಂದು ಮಾತನ್ನು ಹೇಳಿದರು, ಡ್ಯಾಶ್ 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 ಅನ್ನೋ ಕಾರಣಕ್ಕಾಗಿ. ಹಾಂ, ಅದನ್ನು ನೀವು ಅದು ಗೊತ್ತು. JH ಪಟೇಲರು ಯಾವುದನ್ನು ದೃಷ್ಟಿ ಇಟ್ಕೊಂಡು ಹೇಳಿದ್ರು ಅದು ನಮ್ಗೆ ಗೊತ್ತು. ಅದು ಸರ್ಕಾರ ಬೀಳಿಸೋದ್ರ ಬಗ್ಗೆ ಅವ್ರು ಹೇಳಿದ ಮಾತು. ಹೌದು. ಇಲ್ಲಿ ಒಂದಂತೂ ಸ್ಪಷ್ಟ ಆಯಿತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್, ಮಿಸ್ಟರ್ ಕರಪ್ಟ್ ಅನ್ನೋದನ್ನು ಅವರು ಒಪ್ಕೊಂಡಂಗೆ ಆಯಿತು. ಮಿಸ್ಟರ್ ಕ್ಲೀನ್ ಆಗಿದ್ದರೆ ಈ ಪ್ರಮಾಣದ ಭಯದ ಅವಶ್ಯಕತೆ ಇರಲಿಲ್ಲ. ಈ ಥರ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್, ಹಿ ಈಸ್ ಮಿಸ್ಟರ್ ಕರಪ್ಟ್. ಹಾಗಾದ್ರೆ ಸಿಟಿ ನೋಡಿ, ಈಗ ಪ್ರಮುಖವಾಗಿ ನೀವು ಸಿದ್ದರಾಮಯ್ಯ ಅವರ ಕಡೆ ಒಂದು ಬೆಟ್ ಮಾಡಿ ತೋರಿಸ್ತಾ ಇದ್ದೀರಿ. ಅದೇ ಕಾಂಗ್ರೆಸ್ನವರು ಇನ್ನುಳಿದಂಥ ಬೆಟ್ಗಳು ನಿಮ್ಮ ಕಡೆನೇ ತೋರಿಸ್ತಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರವಾಗಿ ನಿಮ್ಮಲ್ಲಿದ್ದಂಥ ನಾಯಕರ ಹೆಸರೇ ಕೇಳಿ ಬಂತು. ಅದನ್ನ ಇಟ್ಕೊಂಡು ಅವರು ಕೂಡ ಹೋರಾಟವನ್ನು ಮಾಡಿದ್ರು. ನೀವು ಪಟ್ಟು ಹಾಕಕ್ಕೆ ಹೋದ್ರಿ, ಅವರು ಕೌಂಟರ್ ಅಟ್ಯಾಕನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಬೆಚ್ಚಿ ಬೀಳ್ತಾ ವಿಪಕ್ಷ. ಈಗ ಅವ್ರ ಮೇಲೆ ಆರೋಪ ಬಂದಿರೋದು ಭ್ರಷ್ಟಾಚಾರದ್ದು. ಅವರ ಭ್ರಷ್ಟಾಚಾರದ ಆರೋಪಕ್ಕೆ ಅವರು ಉತ್ತರಿಸಬೇಕಾಗಿತ್ತು. ಉತ್ತರದಾಯಿತ್ವ ನೀಡಬೇಕಾದಂಥ ಅಧಿಕಾರದಲ್ಲಿ ಅವರಿದ್ದಾರೆ. BJP ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ. BJP ಕಾಲದಲ್ಲಿ ತಪ್ಪುಗಳಾಗಿದ್ದರೆ ನಾವ್ಯಾರು ಸಮರ್ಥನೆ ಮಾಡ್ಕೊಳ್ತಿಲ್ಲ. ತಪ್ಪಾಗಿದ್ರೆ ತಪ್ಪೇನೆ. ಹಾಗಂತ BJP ಕಾಲದಲ್ಲಿ ತಪ್ಪಾಗಿದೆ ಅಂಥೇಳಿ ನೀವು ಮಿಸ್ಟರ್ ಕ್ಲೀನ್ ಹಾಕೋಕ್ಕಾಗಲ್ಲ. ನಿಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ನೀವು ಉತ್ತರ ಕೊಡಿ. BJP ಕಾಲದಲ್ಲಿ ತಪ್ಪುಗಳಾಗಿದ್ದರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್. 1.5 ವರ್ಷದಿಂದ ಯಾವ ಕ್ರಮ ತಗೊಂಡಿದ್ದೀರಿ? ಅಲ್ಲ, ಉತ್ತರ ಕೊಡಿ. ಕೇವಲ ಪಬ್ಲಿಕ್ ಪರ್ಸೆಪ್ಷನನ್ನು ನಿರ್ಮಾಣ ಮಾಡೋದಕ್ಕೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ ಹೊರತು 1.5 ವರ್ಷದಿಂದ ನಿಮ್ಗೆ ಅಧಿಕಾರ ಇದೆ. ಎಷ್ಟು FIR ಬುಕ್ ಮಾಡಿದ್ದೀರಿ? ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ಕೇವಲ ಆರೋಪ ಮಾಡ್ತಿರೋದು ಬಿಟ್ಟರೆ ಬೇರೆ ಏನು ಕ್ರಮ ತಗೊಂಡಿದ್ದೀರಿ? ಇವತ್ತು ನೀವು ಆರೋಪ ಮಾಡಿದ ಜಾಗದಲ್ಲಿ ಇಲ್ಲ ಕಾಂಗ್ರೆಸ್ನವರು. ನೀವು ಆಡಳಿತ ನಡೆಸ್ತಾ ಇದ್ದೀರಿ. ನೀವು ಆಡಳಿತ ನಡೆಸ್ತಾ ಇರೋರು ತಪ್ಪುಗಳಾಗಿದ್ದರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್. ಯಾರು ನಿಮ್ಮನ್ನು ಬೇಡ ಅಂತ ಹೇಳಿದವರು? ಈಗ ಒಗ್ಗಟ್ಟಾಗಿ ವಿಪಕ್ಷಗಳು ಕೂಡ ಹೋರಾಟ ಮಾಡ್ತಾ ನನಗೊಂದು ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ. ಅಲ್ಲಿ ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ ಮತ್ತು ಪ್ರದೀಪ್ ಕುಮಾರ್ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅದು ಭಾಳ ಪವರ್ಫುಲ್ ಆದಾಗ, ಮೀಡಿಯಾಗಳಲ್ಲಿ ಪವರ್ಫುಲ್ ಆದಾಗ ಅದನ್ನು ನೀವು ಹೈಜಾಕ್ ಮಾಡ್ಕೋತೀರಿ, ಪಾದಯಾತ್ರೆ ಮಾಡ್ತೀರಿ. ಓಕೆ, ಫೈನಲ್ ಈಗಲೂ ಕೂಡ ನಿಮಗೊಂದು ಆಸೆ ಏನಿತ್ತಪ್ಪ ಅಂತಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟಕ್ಕೆ ಸಂಚಕಾರ ಬಂದಾಗ ಅದರ ಪ್ರಬಲ ಆಕಾಂಕ್ಷೆ ಆಗಿದ್ದಂಥ DK ಶಿವಕುಮಾರ್ ರಿವೋಲ್ಟ್ ಆಗ್ತಾರೆ ಅಥವಾ ಬೇರೆ ಬೇರೆ ನಮಗೆ ಸಿಗಬೇಕು ಅಂತ ಕಾಯ್ತಾರೆ ಅಂತೇಳಿ ನೀವು ಹಂಗೆ ಕಾಯ್ತಾನೇ ಇದ್ದೀರಿ. ಅವರು DK ಶಿವಕುಮಾರ್ ಅಂತ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಂಥ DK ಶಿವಕುಮಾರ್ ಅವರು ಕೂಡ ನೋ, ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದ ಪಕ್ಷದಲ್ಲಿ ಯಾರು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಪಾಲಿಟಿಕಲಿ? ವಿಪಕ್ಷಗಳಾಗಿ ನಿಮಗೆ ಇಂಥ ಅವಕಾಶಗಳು ಸಿಕ್ಕಾಗ ನೀವು ಅದನ್ನು ಬಯಲಿಗಳಬೇಕಾಗಿತ್ತು. ಆದರೆ ಅವರೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಪಟ್ಟುಗಳಲ್ಲೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇಂಥ ಆರೋಪವನ್ನು ನಾನು ಮಾಡಿದರೆ ಈಗ ಇವತ್ತು ನಿಮಗೆ ರಿಸಲ್ಟ್ ಸಿಗದೇ ಇರ್ಬೋದು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಬೋಫೋರ್ಸ್ ಹಗರಣದ ಆರೋಪ ಅವ್ರ ಮೇಲೆ ಬಂತು. ಆದರೆ ರಾಜೀವ್ ಗಾಂಧಿ 89ರಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಅಂತ ಯಾರೂ ಭವಿಷ್ಯ ನೋಡಿದಿರಲಿಲ್ಲ. ಬೋಫೋರ್ಸ್ ಹಗರಣದ ಭ್ರಷ್ಟಾಚಾರದ ಪ್ರಭಾವದಿಂದಾಗಿ 400ಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸಿದಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಕಳ್ಕೊಳ್ಬೇಕಾಯ್ತು. 2028 ತನಕ ಅವಕಾಶ ಕೊಡ್ತೀರಿ ಕಾಂಗ್ರೆಸ್ಗೆ? ನಿಮ್ಗೆ ಅಲ್ಲಿ ತನಕ ಕಾಯ್ತೀರಿ ನೀವು? ಈಗ ಡೆಮೋಕ್ರಸಿಯಲ್ಲಿ ಕಾಯಬೇಕಾಗತ್ತೆ. ಜನಾಭಿಪ್ರಾಯ ನಿರ್ಮಾಣ ಮಾಡೋ ಕೆಲಸ ನಮ್ಮದು. ಜನ ತೀರ್ಪು ಕೊಡೋದು ಜನರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ, ನಾವೊಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ
ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಓಕೆ, ವಿರೋಧ ಪಕ್ಷವಾಗಿ BJP ಕಾಂಗ್ರೆಸ್ ವಿರುದ್ಧ ಮಾಡಿದಂತಹ ಪ್ರಯತ್ನಕ್ಕೆ, ಹೋರಾಟಕ್ಕೆ 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಿ ನೀವು? ನಾನು ಹೇಳಿದ್ನಲ್ಲ, ಮಾರ್ಕ್ಸ್ ಕೊಡೋದು ನಮ್ಮ ಜವಾಬ್ದಾರಿ ಅಲ್ಲ, ಕೆಲಸ ಮಾಡೋದಷ್ಟೇ ನಮ್ಮದು. ಓಕೆ, ಮಾರ್ಕ್ಸ್ ಕೊಡೋದು ಜನರಿಗೆ ಬಿಟ್ಟಿದ್ದೀವಿ. ಓಕೆ, ಇನ್ನೊಂದು ಪ್ರಶ್ನೆಗೆ ಬಂದೆ. CT ರವಿ ಅವರ ಹೆಸರು ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಕೇಳಿ ಬಂದಿತ್ತು. ಈವನ್ ಮುಖ್ಯಮಂತ್ರಿ ವಿಚಾರಗಳು ಬಂದಾಗ ಮುಖ್ಯಮಂತ್ರಿ ಪಟ್ಟಕ್ಕೂ ಕೇಳಿ ಬಂದಿತ್ತು. ಹಾಗಂತ ಅವರ ಸಾಮರ್ಥ್ಯ ಏನು ಅನ್ನೋದು BJPಗೂ ಗೊತ್ತು, BJP ಕಾರ್ಯಕರ್ತರಿಗೂ ಗೊತ್ತು, ಹಿಂದುತ್ವದ ಪ್ರತಿಪಾದನೆ ಏನು ಅನ್ನೋದು ಗೊತ್ತು. ಆಮೇಲೆ ಈವನ್ ಕಾಂಗ್ರೆಸ್ಗೂ CT ರವಿ ಅವರ ಶಕ್ತಿ ಗೊತ್ತು. ಇವತ್ತು CT ರವಿ ಎಲ್ಲಿದ್ದಾರೆ ಪಾರ್ಟಿಯಲ್ಲಿ? ಕಾರ್ಯಕರ್ತ, ಯಾರೂ ಕಿತ್ಕೊಳ್ಳೋಕ್ಕಾಗದೇ ಇರೋ ಜಾಗದಲ್ಲಿದ್ದೀನಿ. ಅದನ್ನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಯಾಕೆಂದರೆ ಕಾರ್ಯಕರ್ತ ಅನ್ನೋದು ಶಾಶ್ವತವಾಗಿರುವಂಥದ್ದು. ಉಳಿದಿದ್ದೆಲ್ಲವೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ನನಗೊಮ್ಮೆ ಅಸಹಾಯಕತೆ ಅಂತ ಅನಿಸ್ಬಿಡುತ್ತೆ. CT ನಿಮ್ಗೆ ಹಂಗೆ ಅನಿಸ್ಬೋದು. ಯಾಕಂದ್ರೆ ಕಮಿಟ್ಮೆಂಟ್ ಇರೋವನಿಗೆ ನೋಡಿ, ನನಗೆ ಸ್ಪಷ್ಟತೆ ಇದೆ. ನಾನು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ. ನಾನು ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೋಸ್ಕರ. ಹಿಂದುತ್ವದ ಪ್ರತಿಪಾದನೆಯನ್ನು ಬಿಟ್ಟಿಲ್ಲ, ನನ್ನ ಪಕ್ಷವೂ ಬಿಟ್ಟಿಲ್ಲ, ನಾನೂ ಬಿಟ್ಟಿಲ್ಲ. ಹಾಗಾಗಿ ವಿಚಲಿತನಾಗುವ ಪ್ರಶ್ನೆ ಇಲ್ಲ. ಅಧಿಕಾರ ಬರುತ್ತೆ, ಅಧಿಕಾರ ಸಿಗುತ್ತೆ ಅನ್ನುವಂಥ ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದರೆ, ನಾವು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರವೂ ಇರಲಿಲ್ಲ. ದೇಶದ ಅಧಿಕಾರ ಬಿಟ್ಬಿಡಿ, ಪಂಚಾಯಿತಿ ಅಧಿಕಾರ ಹಿಡಿಯೋದಕ್ಕೂ ಕೂಡ ಕನಸು ಕಾಣುವ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಇಲ್ಲ, ಈಗ ಹಿಂದುತ್ವಕ್ಕಾಗಿ ಬಜರಂಗ ದಳ ಇದೆ, VHP ಇದೆ, ನೀವು ಆ ಮೂಲದಿಂದಲೇ ಬಂದಂಥವರು. ನಿಮ್ಮಲ್ಲಿ ಒಬ್ಬ ರಾಜಕೀಯ ನಾಯಕತ್ವ ಮಾಡಬಹುದಾದಂಥ ಒಂದು ಹುಮ್ಮಸ್ಸಿದೆ, ತಾಕತ್ತಿದೆ ಅನ್ನೋ ಕಾರಣಕ್ಕಾಗಿ ಸಂಘ ಕೂಡ ನಿಮ್ಮನ್ನು ಪಕ್ಷಕ್ಕಾಗಿ ಕಳಿಸ್ಕೊಡುತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ಹಾಗಂತ ಯಾವ ಉದ್ದೇಶಕ್ಕೆ ಬಂದು ಅದನ್ನು ಮರಿಬಾರ್ದಲ್ಲ. ಇರ್ಬೋದು. ಈಗ CM ಸಿದ್ದರಾಮಯ್ಯನವರೇ ಅವರು ವಿಪಕ್ಷ ನಾಯಕರಾಗಿದ್ದಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆದರು. ಆಮೇಲೆ DK ಶಿವಕುಮಾರ್ ಅವರು ಪದೇ ಪದೇ ನಾನು ಚೀಫ್ ಮಿನಿಸ್ಟರ್ ಆಗಲೇಬೇಕು ಅಂತ ಹೇಳ್ತಾನೆ ಇರ್ತಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ನಮ್ಮ ಕಾರ್ಯಕ್ರಮಕ್ಕೆ ನೆಕ್ಸ್ಟ್ ಬರ್ತಾರೆ, ಅವರು ಕೂಡ ನಾನು 2028ರಲ್ಲಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ. ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಒಂದು ಸಂಕಲ್ಪ ಮಾಡೋದು ಅಂತಿರುತ್ತೆ. ಸಂಕಲ್ಪ ಮಾಡಿದರೆ ಆಗತ್ತೆ ಅಂಥೇಳಿ. ಈ ಹಿಂದೆ ಸಂಘದ ವಿಚಾರಗಳು ಬಂದಾಗಲೂ ಹೇಳ್ತಾ ಇದ್ರು, ಕಾಶ್ಮೀರ ನಮ್ಮದು ಅಂತೇಳಿ ಒಂದು ಸಂಕಲ್ಪದ ಒಂದು ಆಟ, ಫೈನಲಿ ಅದು ನಮ್ಮದಾಯಿತು ಅಂಥೇಳಿ. ನಿಮ್ಮ ಆ ಸಂಕಲ್ಪಗಳಿಲ್ವಾ? ಎಲ್ಲವನ್ನೂ ಕೂಡ ಇಲ್ಲ, ಅವರೇನು ನಿರ್ಧಾರ ಮಾಡ್ತಾರೆ ಅಂತಂದರೆ ನಿಮ್ಮ ಕೆಪಾಸಿಟಿಯನ್ನು ನೀವು ಅರ್ಥಕೊಳ್ಳೋದು ಯಾವಾಗ ಅಂತ ನನ್ನ ಪ್ರಶ್ನೆ. ನೀವು ಯಾಕೆ CM, ಹೌದು ನಾನು CM ಆಗಬಲ್ಲೆ ಅಂತ ಯಾಕೆ ಹೇಳೋದಿಲ್ಲ ಅಂತ? ಯಾರು ವೈಯಕ್ತಿಕ ಸ್ವಾರ್ಥಕ್ಕಾಗಿಯೇ ರಾಜಕಾರಣಕ್ಕೆ ಬಂದಿರ್ತಾರೆ, ಅವರು ವ್ಯಕ್ತಿಗತವಾಗಿರ್ತಕ್ಕಂಥ ಗುರಿನ ಇಟ್ಕೊಳ್ತಾರೆ, ಗೋಲನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ನಾನು ವೈಯಕ್ತಿಕ ಸ್ವಾರ್ಥಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ನಮ್ಮ ಗುರಿ ಭಾರತ ಜಗದ್ಗುರು ಆಗಬೇಕು, ಭಾರತ ಶಕ್ತಿಶಾಲಿ ಆಗಬೇಕು, ಸನಾತನ ಧರ್ಮ ತನ್ನ ಹಿಂದಿನ ಎಲ್ಲ ಪರಂಪರೆಯ ಸಂಕಷ್ಟಗಳಿಂದ ಹೊರಗೆ ಬಂದು ಅದು ಬೆಳಗಬೇಕು. ಸ್ವಾಮೀಜಿಯವ್ರ ಮಾತನ್ನು ನೀವು ಕೇಳಿದ್ರಲ್ಲ, ಧರ್ಮ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಮಾಜವನ್ನು ಕಟ್ಟಬೇಕು. ಆ ನೆಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ನಾನು. ಹಾಗಾಗಿ ವೈಯಕ್ತಿಕವಾಗಿ ಕೇವಲ ನಾನು ಪಕ್ಷದ ಸಾಧನ ಮಾತ್ರ, ಉಳಿದಿದ್ದೆಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನೇನಾಗಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಹಾಗಿದ್ದರೆ ಅಂಥ ವ್ಯಕ್ತಿತ್ವಕ್ಕೆ ಬೇಸರಗಳಾಗೋದಿಲ್ವಾ, ಸೋತಾಗ ಅಥವಾ ಸೋಲಿಸಿದಾಗ?